ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕೈರಿಚ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ಹೂಕೋಸಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ಫಸ್ಟ್ ಕಟ್ ಮಾಡ್ಕೊಬಿಡೋಣ. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನಿಷ್ಟ ಕಟ್ ಮಾಡ್ಕೊಂಡು ಇದೆಲ್ಲ ಬಿಸಿನೀರಿಗೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಬಿಸಿನೀರು ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಮೇಲೆ ಸರಿ ಇರುತ್ತೆ. ಯಾವಾಗ ಅಷ್ಟೇ ಗೋಬಿ ಎಲ್ಲ ಮಾಡಬೇಕಾದ್ರೆ ಕಾಲಿಫ್ಲವರಲ್ಲಿ ಇದರಲ್ಲಿ ಹುಳಪಳ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಫಸ್ಟ್ ಇದನ್ನೆಲ್ಲ ಹಿಂಗೆ ಕಿತ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ದಿಂಡೆಲ್ಲ ತೆಗ್ದುಬಿಡ್ಬೇಕು. ಹಿಂಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಸಿ ನೀರೊಳಗೆ ಹಾಕ್ಕೋತೀನಿ. 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು. ಬನ್ನಿ, ಇದಕ್ಕೆ 1 ಸ್ಪೂನ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೊಂಡಿದ್ದೇನೆ. ಇದು ಎಲ್ಲ ಅದ್ರೊಳಗೆ ಹಾಕ್ಬಿಡೋಣ. 1 ಕುದಿ ಕುದಿಲಿ. ಇದು ಚೆನ್ನಾಗಿ ಬೇಯಬೇಕು. 1 ಕುದಿ ಕುದ್ರೆ ಸಾಕು. ಅದರಲ್ಲಿರೋ ಹುಳಪಳ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ನೀಟಾಗಿ ಮತ್ತೆ ಒಂದು ಸತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ಯಾವಾಗ ಗೋಬಿ ಮಾಡಬೇಕು, ಏನೇ ಮಾಡಬೇಕು ಅಂದರೂ ಈ ಕಾಲಿಫ್ಲವರ್ ಮಾತ್ರ ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ತೊಳೆದ್ರೇ ಇದರಲ್ಲಿ ತುಂಬ ಕೆಮಿಕಲ್ಸ್ ಹಾಕಿರ್ತಾರೆ ಬೆಳೆಸುವಾಗೇ. ಅದಕ್ಕೋಸ್ಕರನೇ ಈ ಥರ ಅರಿಶಿನ ಯಾಕೆ ಹಾಕಿರೋದಂದರೆ ಇದರಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಹೋಗಲಿ ಅಂತ. ಇವಾಗ ಬನ್ನಿ, ಗೋಬಿ ಮಂಚೂರಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಐಟಮ್ ಬೇಕಾಗುತ್ತೆ. 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಇಟ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಹಾಕ್ಕೋಬೋದು. ರೆಡ್ ಚಿಲ್ಲಿ ಪೇಸ್ಟ್ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಪೇಸ್ಟ್ ತೊಗೊಂಡಿದ್ದೀನಿ. ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಎಲೆಕೋಸು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. 1 ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವೆಲ್ಲ ಕಟ್ ಮಾಡ್ಕೊಳ್ಳೋಣ ಸಣ್ಣಗೆ. ಫಸ್ಟ್ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಸಣ್ಣಗೆ ರೌಂಡ್ ಕಟ್ ಮಾಡ್ಕೋಬೇಕು. ಸಣ್ಣಗಿರಬೇಕು ಇದು ಶುಂಠಿ ಎಲ್ಲನೂ. ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಕಟ್ ಮಾಡ್ಕೊಬಿಡೋಣ. ಬೆಳ್ಳುಳ್ಳಿ 1 ಗೆಡ್ಡೆ ಎತ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. 1 ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ, ಸಾಕು. 1 ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಅಂದರೆ ಅರ್ಧ ಈರುಳ್ಳಿ ಸಣ್ಣ ಸಣ್ಣ ಮಾಡ್ಕೊಳ್ಳಿ. ಇನ್ನು ಅರ್ಧ ಉದ್ದುದ್ದ ಮಾಡ್ಕೊಳ್ಳಿ. ಇದು ಮಧ್ಯ ಕಟ್ ಮಾಡ್ಕೊಂಡು ಹಿಂಗೆ ಉದ್ದುದ್ದ ಮಾಡ್ಕೋಬೇಕು. ಇದನ್ನು ಇದು 2 ಟೈಪ್ ಕಟ್ ಮಾಡ್ಕೋಬೇಕು. ನೋಡಿ, ಸಣ್ಣಗಿರೋದು, ಸ್ವಲ್ಪ ಉದ್ದ ಇರೋದು. ನಿಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಈರುಳ್ಳಿ ಸ್ವಲ್ಪ 1 2 3 ಹಾಕ್ಕೊಳ್ಳಿ. ನಮ್ಮ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಕಮ್ಮಿ ಹಾಕ್ಕೋತೀನಿ ಅಷ್ಟೇ. ಕ್ಯಾಪ್ಸಿಕಮ್ಮು ಸ್ವಲ್ಪ ಸಣ್ಣನೇ ಮಾಡ್ಕೋಬೇಕು. ಅಂದರೆ ಸಣ್ಣಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂತ ನೋಡ್ಕೊಂಡು ನೀವು ತರಕಾರಿ ಅಷ್ಟು ಹಾಕ್ಕೋಬೋದು. ನೋಡಿ, ಈ ಥರ ಸಣ್ಣಗೆ ಬರಬೇಕು. ಹಿಂಗೆ ಕ್ಯಾಪ್ಸಿಕಮ್ ಕೊತ್ತಂಬರಿನೂ ಸಣ್ಣಗೆ ಕಟ್ ಮಾಡ್ಕೋಬೇಕು. ಎಲೆಕೋಸು ಸ್ವಲ್ಪ ಹಾಕ್ಕೊಳ್ಳಿ, ಏನು ಜಾಸ್ತಿ ಏನು ಬೇಕಾಗಲ್ಲ ಗೋಬಿಗೆ. ಸುಮ್ಮನೆ ಮೇಲ್ಗಡೆಯಿಂದ ಉದುರಿಸಿ ಟೇಸ್ಟಿಗೆ ಚೆನ್ನಾಗಿರೋದಕ್ಕೆ ಅಷ್ಟೇ. ಎಲೆಕೋಸು ಏನು ಜಾಸ್ತಿ ಸಣ್ಣ ಕಟ್ ಮಾಡೋದೇನು ಬೇಕಾಗಿಲ್ಲ. ಮೀಡಿಯಮಾಗಿ ಮಾಡ್ಕೊಳ್ಳಿ, ಸಾಕು. ನೋಡಿ, ಹಿಂಗೆ ಮಾಡಿಬಿಟ್ಟು ಇಷ್ಟಿಷ್ಟು ಮಾಡಿಕೊಂಡ್ರೆ ಸಾಕು. ಇಷ್ಟಿದ್ದರೆ ಸಾಕು ಎಲೆಕೋಸು. ಇದು ಮೇಲ್ಗಡೆ ಹಾಕೋದಕ್ಕಲ್ವಾ. ನೋಡಿ, ಎಲ್ಲ ಕಟಿಂಗ್ ಆಗಿದ್ದೆ. ಈ ಥರ ಇಷ್ಟರಲ್ಲಿ ಕಟಿಂಗ್ ಮಾಡಿಕೊಂಡ್ರೆ ಸಾಕು ನೀವು. ಈಗ ನಾವು ಅದಕ್ಕೆ ಗೋಬಿ ಮಂಚೂರಿಗೆ ಬೇಟರ್ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ನೋಡಿ, ಗೋಬಿ ಎಲ್ಲ ಬೇಯಿಸ್ಕೊಂಡು ಬಿಸಿನೀರಲ್ಲೇ ಎಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಬಿಸಿನೀರಲ್ಲೆಲ್ಲ ಬೇಯಿಸಿ ಇವಾಗ ಇದಕ್ಕೊಂದು ಬ್ಯಾಟರ್ ಮಾಡ್ಕೊಳ್ಳೋಣ. ಈ ಬ್ಯಾಟರ್ಗೆ ನೋಡಿ 1 ಕಪ್ಪು ಇದು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಲ್ಲರ್ಗೆ ನಾವೇನೂ ಹಾಕ್ತಾಯಿಲ್ಲ, ಬರೀ ಚಿಲ್ಲಿ ಪೌಡ್ರ್ ಅಷ್ಟೇ ಹಾಕ್ತಾಯಿರೋದು. ಕಲರ್ ಬರಲಿ ಅಂತ, ಸ್ವಲ್ಪ ಕಲರ್ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಸ್ವಲ್ಪ ಖಾರವಾಗಿರುತ್ತೆ ಅಂತ. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋತೀವಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀವಿ. ಈ ಸ್ವಲ್ಪ ನೀರು ಹಾಕಿ ಕ್ಲೀನಾಗೆ ಬ್ಯಾಟರ್ ಕ್ಲೀನಾಗಿ ಮಾಡ್ಕೊಬಿಡ್ಬೇಕು. ನೋಡಿ, ನೀಟಾಗಿ ಕಲಿಸ್ಕೊಂಡಾಗಿದೆ. ಇವಾಗ ಗೋಬಿ ಎಲ್ಲ ಹಾಕ್ಕೊಬಿಡೋಣ ಇದರೊಳಗೆ. ಜಾಸ್ತಿ ಆ ಬ್ಯಾಟರ್ ತೆಳ್ಳಗೆ ಕಲಿಸ್ಕೋಬಾರ್ದು, ಮೀಡಿಯಮಾಗಿ ಕಲಿಸ್ಕೋಬೇಕು. ಇದರಲ್ಲೂ ಅಷ್ಟೇ ನೀರು ಬಂದರೆ ಸೈಡಿಗೆ ಎತ್ಕೊಬಿಡ್ಬೇಕು. ನೋಡಿ,
ನೋಡಿ ಎಲ್ಲ ಕಲಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಎಣ್ಣೆ ಒಳಗಡೆ ಹಾಕ್ಕೊಬಿಡೋಣ ಬನ್ನಿ. ಎಣ್ಣೆ ಕಾಯ್ತಿದ್ದೆ, ಇವಾಗ ಇದೆಲ್ಲ ಫಸ್ಟ್ ಹಾಕ್ಕೊಬಿಡೋಣ ನೀಟಾಗೆ. ಬೋಂಡ ಕರ್ದಂಗೆ ಕರ್ಕೊಂಬಿಡ್ಬೇಕು ಇದೆಲ್ಲ ನೀಟಾಗಿ ಚೆನ್ನಾಗೆ. ಇದು ಸಿಂಗಲ್ ಫ್ರೈ ಅಷ್ಟೇ, ಇನ್ನೊಂದ್ಸತಿ ಡಬಲ್ ಫ್ರೈ ಮಾಡ್ಕೋಬೇಕು. ಇದನ್ನು ಡಬಲ್ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಗರ್ಗರಿ ಜಾಸ್ತಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಇದಕ್ಕೆ. ಎಣ್ಣೆ ಹಾಕ್ಕೊಂಡ್ಮೇಲೆ ಬೆಳ್ಳುಳ್ಳಿ, ಶುಂಠಿ ಎರಡು ಫಸ್ಟ್ ಫ್ರೈ ಮಾಡ್ಕೋಬೇಕು. ಎರಡು ಫ್ರೈ ಮಾಡ್ಕೊಂಡ್ಮೇಲೆ ಹಸಿಮೆಣಸಿನ್ಕಾಯಿನ ಈರುಳ್ಳಿ ಹಾಕ್ಕೊಬಿಡ್ಬೇಕು. ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನೋಡಿ 1 ಸ್ಪೂನ್ ಟೊಮೊಟೊ ಸಾಸು, ಗ್ರೀನ್ ಚಿಲ್ಲಿ 1 ಸ್ಪೂನು, ಚಿಲ್ಲಿ ಸಾಸು 1 ಸ್ಪೂನು. ಕಮ್ಮಿ ಫ್ಲೇಮಲ್ಲಿ ಸ್ವಲ್ಪ ಇದು ಮಾಡಿ ಬೇಯಿಸ್ಕೋಬೇಕಷ್ಟು. ಈ ಕ್ಯಾಪ್ಸಿಕಮ್ ಹಾಕ್ಕೊಬಿಡೋಣ ಇದ್ರ ಜೊತೆಗೇ. ಕ್ಯಾಪ್ಸಿಕಮ್ ಸ್ವಲ್ಪ ಬೇಯಬೇಕು, ಅದಕ್ಕೆ ಸ್ವಲ್ಪ ಚಿಲ್ಲಿ ಹಾಕ್ಕೊಳ್ಳೋಣ. ನೀವು ಎಷ್ಟು ಖಾರ ತಿಂತೀರ ಅಷ್ಟು ನೋಡ್ಕೊಂಡು ಚಿಲ್ಲಿ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಈಗ ಸೋಯಾ ಸಾಸ್ ಒಂದು ಸ್ವಲ್ಪ ಹಾಕ್ಕೋತೀನಿ. ನೋಡಿ ಇದು 1 ಸ್ಪೂನ್ ಇದು ಕಾರ್ನ್ಫ್ಲೋರ್ ಹಿಟ್ಟಿದ್ದು ಕಲಸಿಟ್ಕೊಂಡಿರೋದು. ಇದು ಸ್ವಲ್ಪ ತಿಕ್ನೆಸ್ ಬರೋದಕ್ಕೋಸ್ಕರ. ನೋಡಿ ಬೆಂದಿದೆಯಾ? ಈಗ ಗೋಬಿ ಹಾಕ್ಕೊಬಿಡೋಣ. ನೋಡಿ ಗೋಬಿ ಹಾಕ್ಕೊಂಡು ಈಗ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಎಲೆಕೋಸು, ನಿಮ್ಗೆ ಎಷ್ಟು ಬೇಕು ಅಷ್ಟು ಎಲೆಕೋಸು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಡ್ಬೇಕು. ನೋಡಿ ಗೋಬಿ ಎಷ್ಟು ಚೆನ್ನಾಗಿ ಆಗಿದೆ, ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿದೆ. ನೋಡಿ ನಾವು ಕಲ್ಲರ್ ಏನೂ ಹಾಕಿಲ್ಲ, ಮನೇಲೇ ನ್ಯಾಚುರಲಾಗಿ ಹೆಂಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಬನ್ನಿ ಇದು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಗೋಬಿ ಮಂಚೂರಿ ಎಷ್ಟು ಚೆನ್ನಾಗಾಗಿದೆ ಕಲರ್ಫುಲ್ಲಾಗಿ. ನಾವು ಏನು ಕಲ್ಲರ್ ಏನೂ ಹಾಕಿಲ್ಲ, ನ್ಯಾಚುರಲಾಗಿ ಮನೇಲಿ ಹೆಂಗೆ ಮಾಡ್ಕೋಬೋದು ಆ ಥರ ತೋರಿಸಿರೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.